ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ನರ್ ಯಾರು, ಟೈಟಲ್ ನ ಯಾರು ವಿನ್ ಮಾಡ್ತಿದ್ದಾರೆ ಅನ್ನೋದು ಎಲ್ಲರಿಗೂ ತುಂಬಾನೇ ಕ್ಯೂರಿಯಾಸಿಟಿ ಇದೆ. ಅಂದ್ರೆ ಯಾಕೆಂದ್ರೆ ನಿನ್ನ ಮೂರು ವಾರಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಫಿನಾಲೆ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಹಾಗಾಗಿ ಯಾರು ಈ ಸಾರಿ ಕಪ್ ಗೆಲ್ತಾ ಇದ್ದಾರೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಆ ಟೈಟಲ್ ವಿನ್ನರ್ ಯಾರು ಅಂತೇಳಿ ಎಲ್ಲರೂ ಕೂಡ ವೈಟಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಬಂದಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ ವಿನಯ್ ಗೌಡ ಅವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಒಬ್ರು ಆಂಕರ್ ಕ್ವಶನ್ ಕೇಳಿದ್ದಾರೆ. ಏನಪ್ಪಾ ಕ್ವಶನ್ ಅಂತಂದ್ರೆ, ಸರ್ ಒಬ್ರು ಜ್ಯೋತಿಷಿ ಅಂದ್ರೆ ಒಬ್ರು ಅಸ್ಟ್ರಾಲಜರು ನಾವು ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅಂತ ಕೇಳಿದಾಗ ಅವ್ರು ಹೇಳಿದ್ದಾರೆ, ಈ ಸರಿ ಹುಡುಗವರು ಯಾರು ಕೂಡ ಟೈಟಲ್ ವಿನ್ನರ್ ಆಗ್ತಾ ಇಲ್ಲ, ಈ ಸರಿ ವಿನ್ ಆಗ್ತಿರೋದು ಒಬ್ಳು ಹೆಣ್ಣುಮಗಳು, ಒಬ್ಳು ಹುಡುಗಿ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟೈಟಲ್ ನ ಹಿಡ್ಕೊಳ್ತಾ ಇದ್ದಾಳೆ, ಇದು 100% ಸತ್ಯ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಸರಿ ವಿನ್ ಆಗೋದು ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಟೈಟಲ್ ನ ವಿನ್ ಆಗೋದು ಹುಡುಗಿನ ಸರ್ ಅಂತ ಹೇಳಿ ವಿನಯ್ ಗೌಡ ಅವರು, ಅಂದ್ರೆ ವಿನಯ್ ಗೌಡ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಬಿಗ್ ಬಾಸ್ ಕನ್ನಡ ಸೀಸನ್ 10 ನ ನಮ್ಮ ಆನೆ ಅಂತಾನೆ ಕರ್ಸ್ಕೊಂಡಂತ ವಿನಯ್ ಗೌಡ ಅವ್ರನ್ನ ಕೇಳ್ತಾರೆ. ಅವಾಗ ವಿನಯ್ ಗೌಡ ಅವ್ರು ಹೇಳ್ತಾರೆ, ಹೌದಾ ಹಾಗಾದ್ರೆ ವಿನ್ ಆಗ್ಲಿ, ಹುಡುಗಿ ವಿನ್ ಆಗ್ಲಿ, ನಾವು ಬಿಗ್ ಬಾಸ್ ನಮ್ಮ ಸೀಸನ್ ಅಲ್ಲಿ ಅಂದ್ರೆ ಸೀಸನ್ 10 ಅಲ್ಲಿ ಕೂಡ ಸಂಗೀತ ಶೃಂಗೇರಿ ವಿನ್ ಆಗ್ತಾರೆ ಅನ್ಕೊಂಡಿದ್ದು, ಬಟ್ ಆಗ್ಲಿಲ್ಲ. ಈ ಸೀಸನ್ ನಲ್ಲಿ ಒಂದು ಹುಡುಗಿ ವಿನ್ ಆಗ್ತಾಳೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಟೈಟಲ್ ನ ವಿನ್ ಆಗ್ತಾಳೆ ಅಂದ್ರೆ ಖಂಡಿತವಾಗ್ಲೂ ಆಗ್ಲಿ ಅಂತ ಹೇಳಿದ್ರೆ ಒಬ್ರು ಜ್ಯೋತಿಷಿ ಅಂದ್ರೆ ಒಬ್ರು ಅಸ್ಟ್ರಾಲಜರ್ ಅವರು ಈ ತರ ಹೇಳಿದಾರಂತೆ. ಅಂದ್ರೆ ಈ ಸರಿ ಬಿಗ್ ಬಾಸ್ 12 ನ ಒಬ್ಬ ಹುಡುಗ ವಿನ್ ಆಗಲ್ಲ, ಹುಡುಗ ಯಾರು ವಿನ್ ಆಗಲ್ಲ, ಈ ಸರಿ ಹುಡುಗಿ ವಿನ್ ಆಗ್ತಾಳೆ. ಈ ಟೈಟಲ್ ಏನಿದೆ ಈ ಸರಿ ಒಬ್ಬ ಹೆಣ್ಮಗಳು ಆ ಟೈಟಲ್ ನ ಎತ್ತುತ್ತಾಳೆ ಅಂತ ಹೇಳಿದಾರಂತೆ. ನಿಜವಾಗ್ಲೂ ಕೂಡ ಆ ತರ ಆಗುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ತೀನಿ. ನನಗಿರುವಂತಹ 3 ಪಾಯಿಂಟ್ಸ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಯಾಕೆಂತಂದ್ರೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಇದನ್ನ ನಮ್ಮ ಸುದೀಪ್ ಸರ್ ಅವರು ಲಾಂಚಿಂಗ್ ಡೇ ದಿವಸನೇ ಹೇಳಿದ್ದಾರೆ. ಅಂದ್ರೆ ಈ ಸೀಸನ್ ಅಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ನಡೀತವೆ, ಈಗ ಅನ್ಎಕ್ಸ್ಪೆಕ್ಟೇನೆ ಜಾಸ್ತಿ ನಡೆಯೋದು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಈ ಸರಿ ಎಲಿಮಿನೇಷನ್ ಪ್ರಕ್ರಿಯೆ ಆಗಿರ್ಬೋದು, ಈ ಸರಿ ಆಯ್ತಾ ಎಲಿಮಿನೇಟ್ ಆದಂಥ ಕಂಟೆಸ್ಟೆಂಟ್ಗಳು ಇರ್ಬೋದು. ಯಾಕೆಂದ್ರೆ ನಮಗೆಲ್ಲ ಗೊತ್ತು ಕಾಕ್ರೋಚ್ ಸುದಿ ಅವರೆಲ್ಲ ಫಿನಾಲೆ ತನಕ ಬರೋಂಥ ಕಂಟೆಸ್ಟೆಂಟ್ ಅಂದ್ಕೊಂಡಿದ್ದು, ಬಟ್ ಅವರು ಎಲಿಮಿನೇಟ್ ಆಗಿ ಹೋದ್ರು. ಆಮೇಲೆ ಮಾಡೋರು ಫಿನಾಲೆ ತನಕ ಬರ್ತಾರೆ ಅಂದ್ಕೊಂಡಿದ್ದು, ಅವರು ಎಲಿಮಿನೇಟ್ ಆಗೋದ್ರು. ಹಾಗಾಗಿ ಈ ಸರಿ ಆಯ್ತಾ ಎಕ್ಸ್ಪೆಕ್ಟ್ಗಿಂತ ಅನ್ಎಕ್ಸ್ಪೆಕ್ಟೆಡ್ ಜಾಸ್ತಿ ನಡೆಯೋದ್ರಿಂದ ಡೇ ಒನ್ನಿನಿಂದನೂ ಗಿಲ್ಲಿ ವಿನ್ನರ್ ಅಂತ ಅಂದ್ಕೊಂಡು ಬಂದಿರೋದ್ರಿಂದ ಈ ಜನಗಳು ಎಕ್ಸ್ಪೆಕ್ಟ್ ಜಾಸ್ತಿ ಗಿಲ್ಲಿ ವಿನ್ನರ್ ಆಗಬೇಕು ಅಂತ ಅಂದ್ಕೊಂಡಂಗೆಲ್ಲ ಅನ್ಎಕ್ಸ್ಪೆಕ್ಟ್ ಆಗಿ ಆಯ್ತಾ ಒಬ್ಬ ಹುಡುಗಿ ಕೂಡ ವಿನ್ ಆಗುವ ಚಾನ್ಸಸ್ ತುಂಬಾನೇ ಇದೆ. ಅದು ರಕ್ಷಿತಾ ಆಗ್ಬೋದು, ಇಲ್ಲ ಅಶ್ವಿನಿ ಗೌಡ ಆಗ್ಬೋದು, ಇಬ್ಬರಲ್ಲಿ ಒಬ್ರು ವಿನ್ ಆಗೋ ಚಾನ್ಸಸ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ಮೆಚುರಿಟಿ ಇರುವಂತಹ ಕಂಟೆಸ್ಟೆಂಟು, ಆಮೇಲೆ ತುಂಬಾನೇ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಕಷ್ಟಗಳನ್ನೇ ಆಯ್ತಾ ನೋಡ್ಕೊಂಡು ಬಂದಿರುವಂತಹ ರಕ್ಷಿತಾ ತುಂಬಾನೇ ಕಷ್ಟಪಟ್ಟಿದ್ದಾಳೆ ಬಿಗ್ ಬಾಸ್ 12 ಅಲ್ಲಿ. ಆಮೇಲೆ ಒಂಟಿಯಾಗಿ ಗೇಮ್ ಆಡಿದ್ದಾಳೆ. ಹಾಗಾಗಿ ರಕ್ಷಿತನ್ಗೆ ವಿನ್ ಆಗೋ ಚಾನ್ಸಸ್ 100% ಇದೆ. ಅದೇ ರೀತಿ ಅಶ್ವಿನಿ ಗೌಡ ಆಯ್ತಾ, ಅಶ್ವಿನಿ ಗೌಡ ಕೂಡ ವಿನ್ ಆಗ್ತಾರೇನೋ ಅನ್ನೋ ಅವರೇ ಇದನ್ನು ಮೂಡಿಸಿದ್ದಾರೆ ಜನಗಳಲ್ಲಿ. ಯಾಕೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಅಶ್ವಿನಿ ಗೌಡ ಕೂಡ ತುಂಬಾ ಚೆನ್ನಾಗಿ ಗೇಮ್ ಆಡ್ಕೊಂಡು ಬಂದಿದ್ದಾರೆ. ಈ ಅಸ್ಟ್ರಾಲಜರ್ ಅಂದ್ರೆ ಈ ಜ್ಯೋತಿಷಿ ಹೇಳುವ ಪ್ರಕಾರ ಒಂದು ಹೆಣ್ಮಗಳು ವಿನ್ ಆಗ್ತಾರೆ ಅಂತಂದ್ರೆ ಇಲ್ಲ ರಕ್ಷಿತಾ ವಿನ್ ಆಗ್ಬೋದು, ಇಲ್ಲ ಅಶ್ವಿನಿ ಗೌಡ ವಿನ್ ಆಗ್ಬೋದು, ಇವರಿಬ್ಬರಲ್ಲಿ ಒಬ್ರು ವಿನ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನನ್ನ ಪ್ರಕಾರವಾಗಿ ರಕ್ಷಿತನ್ಗೆ ವಿನ್ ಆಗೋ ಚಾನ್ಸಸ್ ತುಂಬಾನೇ ಇದೆ, ಬಟ್ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಈ ಬಿಗ್ ಬಾಸ್ ಟೀಮು ಯಾರನ್ನ ವಿನ್ ಮಾಡ್ತಾರೆ ಅಂತ ನಾವು ಕೊನೆ ಕ್ಷಣದ ತನಕ ನಾವು ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಓಟು, ಅದು ಫಿನಾಲೆ ಸ್ಟೇಜ್ ಅಂದ್ರೇ ಓಟು. ಆ ಡೇ ಅಂದ್ರೆ ಆ ಫಿನಾಲೆ ಆ ಕಪ್ ಕೊಡೋ ತನಕನೂ ಎಷ್ಟು ಓಟು ಒಬ್ಬ ವಿನ್ನರಿಗೆ ಬರುತ್ತೆ ಅನ್ನೋದನ್ನ ಅನೌನ್ಸ್ ಮಾಡ್ತಾರೆ ನಮ್ಮ ಸುದೀಪ್ ಸರ್ ಅವರು. ಹಾಗಾಗಿ ರಕ್ಷಿತನ್ಗೆ ಅದು ಫಿನಾಲೆ ವೀಕಲ್ಲಿ ನೀವು ಎಷ್ಟು ಓಟ್ ಹಾಕಿದ್ರು ಸಾಲದು, ನೀವು ಕ್ರೋರ್ಸ್ ಅಲ್ಲಿ ಓಟ್ ಹಾಕ್ಬೇಕು. ರಕ್ಷಿತಾ ವಿನ್ ಆಗಬೇಕು ಅಂತಂದ್ರೆ ಕ್ರೋರ್ಸ್ ಅಲ್ಲಿ ಓಟ್ ಬರಬೇಕು, ಅವಾಗ ರಕ್ಷಿತಾ ವಿನ್ ಆಗ್ತಾರೆ. ನನ್ಗೆ ಗೊತ್ತಿಲ್ಲ, ಅಸ್ಟ್ರಾಲಜರ್ ಹೇಳಿರುವಂಥದ್ದು ನಿಜವಾಗ್ಲೂ ಗಾಡ್ ಗ್ರೇಸು. ಅದು ನಿಜ ಆಗಿ ಒಬ್ಬ ಹುಡುಗಿ ವಿನ್ ಆದರೆ ನಾನಂತೂ ತುಂಬ ಖುಷಿ ಪಡ್ತೀನಿ. ನಿಜವಾಗ್ಲೂ ಒಂದು ಹೆಣ್ಣುಮಗಳು ಟ್ರೋಫಿ ಎತ್ತಬೇಕು ಅನ್ನೋದೇ ನನ್ನ ಆಸೆ. ಯಾಕೆಂದರೆ ಸತತ ಇದು 12ನೇ ಸೀಸನ್ನು, 12 ಸೀಸನ್ನಿಗೆ ಬರೀ ನಮ್ಮ ಶ್ರುತಿ ಮೇಡಮ್ ಒಬ್ಬರು ಮಾತ್ರ ಒಂದ್ಸರಿ ವಿನ್ ಆಗಿದ್ದಾರೆ. ಹಾಗಾಗಿ ಈ ಸರಿ ಆ ಹುಡುಗಿ ಯಾರೇ ಆಗಲಿ ಒಂದು ಹುಡುಗಿ ವಿನ್ ಆಗಬೇಕು ಅನ್ನೋದು ನನ್ನ ಆಸೆ. ಅದರಲ್ಲೂ ರಕ್ಷಿತಾ ವಿನ್ ಆದ್ರೆ ನಾನು ತುಂಬ ಖುಷಿ ಪಡ್ತೀನಿ. ಅದೇ ರೀತಿ ಅಶ್ವಿನಿ ಗೌಡ ವಿನ್ ಆದರೂ ಕೂಡ ನಾನು ತುಂಬ ಖುಷಿ ಪಡ್ತೀನಿ. ಅಸ್ಟ್ರಾಲಜರ್ ಹೇಳಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ. ಬಾಯ್.